ದೇವ್ರೆ, ಯಾರೋ ಪಾಪಿಗಳು ಅಪ್ಪನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಪ್ಪಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾನು ಜೀವಂತವಾಗಿರಲ್ಲ. ಅಪ್ಪಂಗೆ ಯಾವುದೇ ತೊಂದರೆ ಆಗ್ತಾ ಇರೋ ಥರ ಅವರನ್ನು ನೀನೇ ಕಾಪಾಡಬೇಕು ದೇವ್ರೆ. ಅಮ್ಮನ ಬಗ್ಗೆ ತಿಳ್ಕೊಬೇಕು ಅಂತ ಒತ್ತಾಡ್ತಿರೋವಳಿಗೆ ಸೌದಾಮಿನಿ ಆಂಟಿ ಸಿಕ್ಕಿದ್ದು ಅಮೃತ ಸಿಕ್ಕಿದಾಗಿದೆ. ಅದು ಅಲ್ಲದೆ ಅವರೀಗ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದಾರೆ. ನಾನು ಈಗಲೇ ಅವ್ರನ್ನ ಮಾತಾಡಿಸ್ಬೇಕು. ಅಮ್ಮನ ಬಗ್ಗೆ ಎಲ್ಲ ವಿಚಾರನ ತಿಳ್ಕೋಬೇಕು. ಆಶೀರ್ವಾದ ಮಾಡು ಭಗವಂತ. ಆಮೇಲೆ ಏನಾಯ್ತು ಪುಟ್ಟ? ಆಮೇಲೆ ಅವಳು ನಮಗೆ ಸಿಗಲೇ ಇಲ್ಲ. ಮೇಲ್ ಬರೋದು ನಿಂತೋಯ್ತು. ನಂದಿನಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಅವಳಿಗೆ ಏನಾಯ್ತು ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ. ಅಂಕಲ್, ಆದ್ರೆ ಸಾರಿ ಪುಟ್ಟ, ಫ್ಲೈಟಿಗೆ ಲೇಟ್ ಆಯ್ತು. ಇನ್ನೊಂದು ಸಾರಿ ನಿನ್ನನ್ನು ಭೇಟಿ ಮಾಡೋಣ, ಆಗ ಮಾತಾಡೋಣ. ಪುಟ ಈಗ ಹೋಗಲೇಬೇಕು. ಸೌದಾಮಿನಿ, ಅಮ್ಮ ನೀನು ಹುಟ್ಟಿದ ಕ್ಷಣದಿಂದಲೇ ನಿನ್ನ ತಾಯಿ ಸಾವಿರಾರು ಕನಸು ಕಟ್ಕೊಂಡಿದ್ಲಮ್ಮ. ಆ ಕನಸುಗಳನ್ನೆಲ್ಲ ನನಸು ಮಾಡೋ ಹಾಗೆ ನೀನು ಜೀವನ ಮಾಡಬೇಕು. ನಂದಿನಿ ಮಗಳು ನೀನು ಅನ್ನೋ ಹಾಗೆ ಬದುಕಬೇಕು. ಯಾವತ್ತೂ ಧೈರ್ಯ ಕಳ್ಕೋಬಾರ್ದು. ಯಾವಾಗಲೂ ನಗ್ನಗ್ತಾ ಜೀವನ ಮಾಡಬೇಕು. ನಿನ್ನ ಮುಖದಲ್ಲಿ ಕಾಣೋ ನಗುಲಲ್ಲಿ ನನಗೆ ನಂದಿನಿ ನೆನಪಾಗುತ್ತೆ. ಒಳಗೋಗಿ ಇದನ್ನಿಟ್ಟು ಸೀದಾ ಬರ್ತಾ ಇರಬೇಕು. ನಿಂತ್ಕೊಂಡು ಅಲ್ಲೇನಿದೆ ಇಲ್ಲೇನಿದೆ ಅಂತ ನೋಡಬಾರ್ದು, ಗೊತ್ತಾಯ್ತಾ? ಆಯ್ತಲ್ಲ ಕೆಲಸ, ಹೋಗು. ಮಾಮ್, ಅವಳಿಗೆ ಒಳಗೋಗಿ ಏನೋ ನೋಡ್ದೆ ಆಚೆ ಬಾ ಅಂತ ಹೇಳಿದಲ್ಲ, ಯಾಕೆ? ಏನಿದೆ ಶೋರೂಮಲ್ಲಿ? ಶೋರೂಮಲ್ಲಿ ಏನಿರುತ್ತೆ? ಬೇಡದೇ ಇರೋ ಕಸ ಕಡ್ಡಿ ಎಲ್ಲ ಇರುತ್ತೆ. ಬೇಡದೇ ಇರೋ ಕಸ ಕಡ್ಡಿಗಳಿದ್ರೆ ಸುಂದರಿಗೆ ಅಲ್ಲಿ ಏನೋ ನೋಡಿದೆ ಹಾಗೆ ಬಾ ಅಂತ ಹೇಳ್ತಿರ್ಲಿಲ್ಲ. ನೀನೇ ಬಂದು ಕೀ ಓಪನ್ ಮಾಡಿ ಕೀ ಲಾಕ್ ಮಾಡ್ಕೋತಿರ್ಲಿಲ್ಲ. ನಿಜ ಹೇಳು, ಏನಿದೆ ಸ್ಟೋರ್ಮಲ್ಲಿ? ಈ ಮನೇಲಿ ಯಾರಿಗೂ ಬೇಡವಾಗಿರೋರಿಗೆ ಬೇಕಾಗಿರೋ ವಸ್ತು ಎಲ್ಲ ಇದ್ರೊಳಗಿದೆ. ನೀನು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಬೇಡ. ಏನು ಹೇಳೋ ಪರಿಸ್ಥಿತಿಯಲ್ಲಿ ನಾನೂ ಇಲ್ಲ. ಬಾ. ಈ ಮನೆಯಲ್ಲಿ ಯಾರಿಗೂ ಬೇಡವಾಗಿರೋರು ಅಂದ್ರೆ ಇವ್ರ ಪ್ರಕಾರ ನಾನೇ. ಹಾಗಾದ್ರೆ ಅಲ್ಲಿರೋದು ನನಗ್ ಬೇಕಾಗಿರೋದಾ? ಅಂಥದ್ದು ಏನಿರ್ಬೋದು ಅಲ್ಲಿ?